ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದು ಡೇ ಲಾಗ್ ಆಗಿರುತ್ತೆ. ಇವತ್ತು ನಾವು ರಾಮದುರ್ಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಳ್ಳೂರು ಗುಡ್ಡದಲ್ಲಿ ಶಿವನ ವಿಗ್ರಹ ಹಾಗೂ ಮತ್ತು ನಂದಿ ವಿಗ್ರಹ ಎರಡು ಇದ್ದಾವೆ. ಅದನ್ನು ಮೂರ್ತಿ ನೋಡಲಿಕ್ಕೆ ಹೊಟ್ಟಿದ್ದೀವಿ. ಎಲ್ಲರೂ ನನ್ನ ಅಪ್ಪ ಅಮ್ಮ ಹಾಗೂ ನಮ್ಮ ತಮ್ಮ ತಂಗಿ ವೇದಾಂತ ನನ್ನ ಹಸ್ಬೆಂಡು ಎಲ್ಲರೂ ಸೇರಿ ಹೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಶಿವನ ಎದುರುಗಡೆನೇ ನಂದಿ ವಿಗ್ರಹನೂ ಸ್ಥಾಪಿಸಿದ್ದಾರೆ. ನೀವು ಒಮ್ಮೆ ಈ ಕಡೆ ಎಲ್ಲ ಟ್ರಿಪ್ ಬಂದಾಗ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆ ನಾವು ಆವತ್ತಿನ ದಿನ ಬಿಸಿಲಿರಲಿಲ್ಲ, ಹೀಗಾಗಿ ನಾವು ಬೆಳಗ್ಗೆನೇ 9 ಗಂಟೆಗೆ ಬಿಟ್ಟಿದ್ವಿ ಊರಿಂದ. ಅಲ್ಲಿ ಹೋಗಬೇಕಾದ್ರೆ ಒಂದು 10 ಗಂಟೆ ಆಯಿತು. ಅಷ್ಟರಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಅಲ್ಲೆಲ್ಲ ನಾವು ಶಿವನ ಮೂರ್ತಿನ ನೋಡಿದ್ವಿ. ಹಾಗೆಯೇ ಅಲ್ಲಿ ಮಕ್ಕಳಿಗೆ ಆಡಲಿಕ್ಕೇನು ತುಂಬ ಸಾಮಾನಿದ್ದಾವೆ. ನೋಡ್ಬೋದು ನೀವು, ಶಿವನ ಮೂರ್ತಿ ಕಾಣಿಸ್ತಾ ಇದೆ ದೂರದಿಂದ, ತುಂಬ ಎತ್ತರದಲ್ಲಿದೆ ಅದು ಮೂರ್ತಿ. ಹಾಗೆಯೇ ಶಿವನ ವಿಗ್ರಹನೂ ಆಯಿತು ಮತ್ತು ನಂದಿ ವಿಗ್ರಹನೂ ತುಂಬ ಎತ್ತರದಲ್ಲಿದೆ, ನೋಡ್ಬೋದು ನೀವು. ಹಾಗೆ ನಾವು ಇಲ್ಲಿ ಗೇಟ್ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ಫೀಸ್ ಏನಿರಲಿಲ್ಲ, ಫ್ರೀ ಇತ್ತು. ಹಾಗೆ ಇಲ್ಲಿ ನೀವು ನೋಡ್ಬೋದು ತುಂಬಾ ಜನ ಬಂದಿದ್ದರು ಫ್ರೆಂಡ್ಸ್. ಒಂಥರ ಟೂರಿಸಮ್ ಪ್ಲೇಸನ್ನೇ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳಿಗೂ ಆಡಲಿಕ್ಕಿದೆ, ನೋಡ್ಬೋದು ನೀವು. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಮರದ ಟೈಪ್ ಮಾಡಿ ಸಿಮೆಂಟಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಅರ್ಧನಾರೀಶ್ವರ ಮತ್ತು ಇಲ್ಲಿ ಗಿಡದ ರೀತಿ ಮಾಡಿ ಈ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಅರ್ಧನಾರೀಶ್ವರ ಮೂರ್ತಿ ಕಾಣಿಸ್ತಾ ಇದೆ, ನೋಡ್ಬೋದು. ಅರ್ಧ ಭಾಗ ಪಾರ್ವತಿ, ಅರ್ಧ ಭಾಗ ಈಶ್ವರನು ಇರುವ ಮೂರ್ತಿಯೆಂದು ಮಾಡಿದ್ದಾರೆ. ಶಿವನ ಶಕ್ತಿಯು ಅವಿನಾವ ಭಾವದಿಂದ ಒಂದೇ ದೇಹದಲ್ಲಿರುತ್ತಾರೆಂದು ಶಿವನ ವಾಮಾರ್ಧವೇ ಪಾರ್ವತಿ ಎಂಬ ಕಲ್ಪನೆ ಇದೆ. ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ನೋಡಲಿಕ್ಕೆ ಗಿಡನೇ ಅಂತ ಕಾಣಿಸುತ್ತೆ, ಆದರೆ ಇದು ಗಿಡ ಅಲ್ಲ, ಸಿಮೆಂಟಿಂದನೇ ಮಾಡಿದ್ದಾರೆ. ಹಾಗೆಯೇ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ, ಇದು ರೋಡ್ಗೇ ಇದೆ, ತುಂಬ ದೂರ ಏನಿಲ್ಲ ರೋಡಿಂದ. ಯಲ್ಲಮ್ಮನ ಗುಡ್ಡದಿಂದ ಬರೋರೆಲ್ಲನೂ ಇಲ್ಲಿ ಹೋಗೇ ಬರ್ತಾರೆ. ಸಮೀಪ ಇರೋದ್ರಿಂದ ದಾರಿ ಮೇಲೆ ಇದೆಯಲ್ಲ, ಹೀಗಾಗಿ ಇಲ್ಲಿ ಕೂಡ ಹೋಗಿ ಬರ್ತಾರೆ. ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ಬೋದು ನೀವು. ಈ ಕಡೆ ಎಲ್ಲ ಸೈಡಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ನಾನು ಹಾಗೆ ಊರಿಗೆ ಬಂದಿದ್ದೆಲ್ಲ, ಹೀಗಾಗಿ ಒಂದು ಟ್ರಿಪ್ಪು ಹೋಗಿ ಬಂದರೆ ಆಯಿತು ಅಂತ ಹೋಗಿದ್ವಿ. ಫ್ಯಾಮ್ಲಿ ಜೊತೆ ಒಂದು ಟ್ರಿಪ್ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ. ಹಾಗೆಯೇ ವೇದಾಂತಗೂ ಖುಷಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇಲ್ಲಿ ಒಳಗಡೆನೇ ಒಂದು ದೇವಸ್ಥಾನ ಇದೆ. ಕೆಳಗಡೆ ಹೋಗಿದ್ವಿ, ಅಲ್ಲಿ ಶಿವಲಿಂಗ ಇದೆ ಕೆಳಗಡೆ. ಮೇಲ್ಗಡೆ ಶಿವನ ಮೂರ್ತಿ ಮಾಡಿದ್ದಾರೆ, ಕೆಳಗಡೆ ಶಿವಲಿಂಗ ಇದೆ. ಅದು ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ.
ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ
ತೊಗೊಂಬಂದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನೀವು ಒನ್ ಡೇ ಟ್ರಿಪ್ಪು ಇಲ್ಲಿ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಬಿಸಿಲಿರಲಿಲ್ಲ, ಹಾಗೆ ನಮಗೂ ದನಿಸಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಮತ್ತು ಹಾಗೆ ಕ್ಲೈಮೇಟು ತಂಪಿತ್ತು, ನೇಚರ್ ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ. ಇನ್ನು ಮನೆಗೆ ಬರ್ತಾಯಿದ್ವಿ. ಹಾಗೆ ನಾವು ಹೋಗ್ತಾ ಯಲ್ಲಮ್ಮನ ಗುಡ್ಡಕ್ಕೆ ಹೋದ್ವಿ. ಇಲ್ಲಿ ಬೇಗ ನೋಡಿದ್ವಲ್ಲ, ಹೀಗಾಗಿ 9 ಗಂಟೆಗೆ ಹೋಗಿದ್ವಿ. 10 ಗಂಟೆಗೆ ಮುಗೀತು. ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿರಲಿಲ್ಲ, ತುಂಬ ದಿನ ಆಯಿತು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಅದಕ್ಕೆ ಇವಾಗಲೇ ಹೋಗಿ ಬಂದರೆ ಆಯಿತು ಅಂತ ಹೋಗಿ ಬಂದ್ವಿ ಎಲ್ಲರೂ ಸೇರಿ. ಅದನ್ನು ನಾನು ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಮನೆಗೆ ಬಂದು ಇವಾಗ ಮತ್ತೆ ನಾವು ಹಸ್ಬೆಂಡ್ ಮನೆಗೆ ಹೊಂಟಿದ್ದೀನಿ. ರಾಮನು ರಜೆ ಇದೆಯಲ್ಲ, ಹೀಗಾಗಿ ನಮ್ಮ ತಮ್ಮನನ್ನು ಕರ್ಕೊಂಡು ಹೊಂಟಿದ್ದೀವಿ. ಹಾಗೆ ನಾನು ಇಲ್ಲಿ ಹೋಗಿಂದ ಅಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿಯೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಂಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.